ಬಾವಾ ಕಾರ್ ರೆಡಿನಾ? ರೆಡಿನಮ್ಮ. ನೀನ್ ರೆಡಿನಾ? ನಾನು ರೆಡಿ. ನಿಮ್ಮ ಯಜಮಾನ್ರು ನೋಡ್ಕೊಂಬರ್ತೀನಿ. ನೋಡಮ್ಮ. ಏಯ್ ಬೇಗ ಬೇಗ ಕಾರಲ್ಲಿ ಹೇಳ್ರು. ಸರಿ ಅಣ್ಣ. ಅಣ್ಣ ಡಿಕ್ಕಿಲಿ ಇಟ್ಬಿಡ್ತೀನಿ ಅಣ್ಣ. ಯಾರು ತಗೊಂಡೋಗಿ. ಹುಷಾರು. ಆಯ್ತಣ್ಣ. ಏನ್ರಿ ಇದು ಇನ್ನೂ ಹೊರಟಿಲ್ವಾ? ಟೈಮ್ ಆಯ್ತು. ಆಯ್ತು ಚಿನ್ನ, 2 minutes ಹೊರಟ್ಬಿಟ್ಟೆ. ಏನ್ರಿ ನಾನೇ ಹೊರಟಾಯ್ತು, ನಿಮ್ದಿನ್ನೂ ಅಲಂಕಾರನೇ ಮುಗ್ದಿಲ್ವಾ? ಟೆನ್ಷನ್ ಮಾಡ್ಕೋಬೇಡ ಚಿನ್ನ, ರೆಡಿ ಆದೆ, ಹೊರಟ್ಬಿಡೋಣ. ಏಯ್ ಅಲ್ಲಿ ನೋಡ್ರು, ಮೋನ ಬತ್ತಾವನೆ. ಏನೋ ಅವತ್ ದೊಡ್ಡದಾಗಿ ಮಾತಾಡೋದೆ, ಇವತ್ತೇನು ಈ ಕಡೆ ಬಂದ್ಬಿಟ್ಟಿದ್ಯಾ? ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ರೆ ತಾನೆ ಎಲ್ಲೋ ವಿಷಯಣ್ಣ. ಏನೋ ಮಾತಾಡ್ಬೇಕಾಗಿತ್ತು. ಏಯ್ ದಮ್ ಇದ್ರೆ ನನ್ನ ಹತ್ರ ಮಾತಾಡ್ಲಿ, ಅದ್ ಬಿಟ್ಟು ನಮ್ಮಪ್ಪ ಏನೋ ಮಾಡಿದ್ರು. ದಾರಿ ಬಿಡು. ನಿಂತ್ಕೊಳ್ಳೋ, ಮಾತಾಡುವಂತಿರೋ. ಅತ್ತಿಗೆ ತಂಗಿನೂ ಅವ್ರ ಹಸ್ಬೆಂಡು ಊರ್ಗೆ ಹೊರಟಿದ್ದಾರೆ. ಅಣ್ಣ ಅವ್ರಿಗೆ ಈಗ ಮಾತಾಡಕ್ ಟೈಮ್ ಇಲ್ಲ. ಅವ್ರು ಹೋದ್ಮೇಲೆ ನಿಧಾನಕ್ಕೆ ಕೂತ್ಕೊಂಡು ಮಾತಾಡುವಂತೆ. ಬಾರೋ, ಆರಾಮಾಗಿ ಕೂತ್ಕೊಂಡು ಗುಂಡಾಕನ. ಬಾರೋ ಬಾರೋ ಮನ, ಬಾರೋ 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 ಮನ. ಅಣ್ಣ ಮೋಹನ್ ಬಂದಿದ್ದಾನೆ. ಮೋಹನ್ ಬಂದಿದ್ದಾನ? ಯಾಕೆ ಬಂದಿದ್ದಾನಂತೆ? ಅವ್ರ ಅಪ್ಪನ ಪೊಲೀಸ್ ಅರೆಸ್ಟ್ ಮಾಡಿದಾರಲ್ಲ, ಆ ವಿಷಯ ತಿಳ್ಕೊಳಕ್ ಬಂದಿರಬೇಕು. ಶಿವ, ಒಂದ್ ಕೆಲಸ ಮಾಡು. ಓಕೆನಾ? ಓಕೆನಾ. ಬಾವಾ ನಾವು ಹೊರಡ್ತೀವಿ. ಆಯ್ತಮ್ಮ. ಬರ್ತೀವಿ. ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಉಪಚಾರನ ನಾನು ಯಾವತ್ತೂ ಮರೆಯಲ್ಲ. ಬನ್ನಿ. ಬರ್ತೀವಕ್ಕ. ಬರ್ತೀವಿ. ಹೋಗಿ ಬನ್ನಿ. ಹೋಗಿ ಬನ್ನಿ. ಸರಿ ಅಮ್ಮ. ಬಾವಾ ಸರಿ ಅಮ್ಮ, ಹುಷಾರು. ಬಾಯ್. ಪೊಲೀಸ್ ಸ್ಟೇಷನ್. ಏನ್ ಕ್ಲೈಮೇಟ್ ಅಪ್ಪ, ಚಿಲ್ಲಾಗಿದೆ. ಸೂಪರ್ ಕ್ಲೈಮೇಟ್. ನಾನಿನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ, ಎಂದೆಂದು ಚಿನ್ನ ಬಿಡಲಾರೆ ನಿನ್ನ, ನೀನೇ ಪ್ರಾಣ ನನ್ನಾಡೆಗೂ, ನಾನಿನ್ನ ಮರೆಯಲಾರೆ. ಏನೇ ಪೊಲೀಸರು ಹಿಂಗೆ ಚೆಕ್ ಮಾಡ್ತಿದ್ದಾರೆ? ನಿಮ್ಮ ಬಾವ ಇನ್ಶೂರೆನ್ಸ್ ಕಟ್ಟಿರೋದು ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ಇಟ್ಟಿದ್ದಾರೆ ತಾನೆ? ಅವರು ಅದನ್ನೆಲ್ಲ ಸರಿಯಾಗಿ ಕಟ್ತಾರೆ. ನನಗೆಲ್ಲ ನೋ ಪ್ರಾಬ್ಲಮ್, ನನ್ನನ್ನಂತೂ ಟಚ್ ಮಾಡಲ್ಲ. ಯಾಕಂದ್ರೆ ನಾನು ಪೊಲೀಸೇ. ಪೊಲೀಸ್ಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆಯಮ್ಮ. ಕಾನ್ಸ್ಟೇಬಲ್. ಎಸ್ ಸರ್. ಗಾಡಿ ನಿಲ್ಸೋ. ಓಕೆ ಸರ್. ಏ ನಿಲ್ಸು ನಿಲ್ಸು ನಿಲ್ಸು. ನಮ್ಮ ಕಡೆ ಯಾಕಪ್ಪ ನಿಲ್ಸ್ತಿದ್ಯಾ? ಬಾ 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 ಬಾ, ಸೈಡು ಬಾ, ಸೈಡು ಬಾ ಬಾ. ನಿಲ್ಸು ನಿಲ್ಸು ನಿಲ್ಸು. ಡೋರ್ ಓಪನ್ ಮಾಡಿ. ಏನ್ ಸರ್, ಏನ್ ವಿಷಯ? ಇಳಿರಿ.
ಆ? ಆ, ಏನ್ ಸರ್ ಏನ್ ವಿಷಯ? ಸುಮ್ನೆ ರೀ ಸರ್, ನೀವು ಕಾರ್ ಚೆಕ್ ಮಾಡ್ಬೇಕು. ಏಯ್, ಒಂದು ಬ್ಯಾಗ್ ಬಿಡದೆ ಎಲ್ಲ ಚೆಕ್ ಮಾಡ್ರೋ. ಸರಿ ಸರ್. ಸರ್ ಸರ್ ಏನ್ ಸರ್ ಇದು? ಏನ್ ವಿಷಯ ಅಂತ ಕೇಳ್ತಾ ಇದ್ದೀನಿ. ನೀವು ಆಗ್ಲಾ ಬ್ಯಾಗ್ ಎಲ್ಲ ಚೆಕ್ ಮಾಡು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀರಾ. ಏಯ್, ನಿಮ್ ಕಾರಲ್ಲಿ ಮಾದಕ ವಸ್ತು ಇದೆ ಅಂತ ಸುದ್ದಿ ಬಂದಿದೆ. ಏನ ಮಾದಕ ವಸ್ತುಗಳ? ಹೌದು ಸರ್ ಯಾರು ಸರ್ ಹೇಳಿದ್ದು? ಸರ್ ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ನಾನು ಪೊಲೀಸ. ಬೇಕಾದ್ರೆ ಐಡಿ ತೋರಿಸ್ಲಾ? ಏಯ್, ನಿನ್ ಐಡಿ ಯಾರಿಗಯ್ಯ ಬೇಕು? ನಿನ್ ಪೊಲೀಸ್ ಆದ್ರೇನು? ಗಾಂಜಾ ವ್ಯಾಪಾರ ಮಾಡಕ್ಕೆ ಲೈಸೆನ್ಸ್ ತಗೊಂಡಿಲ್ವಲ್ಲ? ಸರ್ ಸರ್ ಏನ್ ಹೇಳ್ತಿದ್ದೀರಾ? ನನ್ನ ಪಡಗ್ ನಾನು ಏನು ಅಂತ ಕೇಳ್ತಾ ಇದ್ದೀನಿ, ನಿಮ್ ಪಡಗ್ ನೀವು ಚೆಕ್ ಮಾಡು ಅಂತ ಹೇಳ್ತಿದ್ರಲ್ಲ. ಏಯ್, ಸುಮ್ನೆ ನಿಂತ್ಕೊಳಯ್ಯ. ತಪ್ಸ್ಕೊಳಕ್ ಪ್ರಯತ್ನ ಪಟ್ರೆ ಶೂಟ್ ಮಾಡ್ಬಿಡ್ತೀನಿ. ಸರ್ ಏನಯ್ಯ, ನಿನ್ ವಿಶ್ವನ್ ಕಡೆವನ್ ತಾನೆ? ವಿಶ್ವ ಹೌದು ಸರ್. ಪೊಲೀಸ್ನವ್ರಿಗೆ ಮೋಸ ಮಾಡಿ ಗಾಂಜಾ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅವನ್ ಇದುವರೆಗೂ ಸಿಕ್ಕಿರ್ಲಿಲ್ಲ. ಇವತ್ತು ಸರ್ಕ್ ಸಿಗಲಿ, ವಿಶ್ವನ್ ಕತೆ ಮುಗಿತು ಅಂತಾನೆ. ಏಯ್, ಸರಿಯಾಗಿ ಚೆಕ್ ಮಾಡ್ರಯ್ಯ. ಏನಾರು ಸಿಕ್ತೇನಪ್ಪ? ಸಿಗ್ಲಿಲ್ಲ ಸರ್. ಏನೂ ಇಲ್ವಾ? ಏನಯ್ಯ? ಏನೂ ಇಲ್ಲ ಸರ್ ಗಾಡಿನಲ್ಲಿ. ಸರಿ, ನಾನು ಬರ್ತೀನಿ, ನೀವು ಹೋಗಿ. ಓಕೆ ಸರ್. ಸರ್, ತಪ್ಪು ತಿಳ್ಕೊಬೇಡಿ, ನಿಮ್ಮ ಮೇಲೆ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು. ನೀವಿನ್ ಹೋಗ್ಬೋದು. ಸರಿ ಸರ್. ಮದುವೆ ಆಗಿರೋದಕ್ಕೆ ಉಡುಗೊರೆ ಕೊಡ್ತೀನಿ ಅಂತ ನಿಮ್ ಭಾವ ನನಗೆ ಅವಮಾನ ಮಾಡ್ತಿದ್ದಾನೆ. ನೋಡಿದ್ಯಾ? ಸಂತೋಷ ಆಯ್ತಾ? ಸಾರಿ ರೀ. ಸಾರಿ ಕೇಳ್ಬಿಟ್ರೆ ನನಗಾಗಿರೋ ಅವಮಾನ ಎಲ್ಲ ಹೊರಟೋಗತ್ತಾ? ನಾನೊಬ್ಬ ನಿಷ್ಠಾವಂತ ಪೊಲೀಸ್. ನನಗೆ ಇನ್ನೊಬ್ಬ ಪೊಲೀಸ್ ಬಂದು ನೀನ್ ಗಾಂಜಾ ಸಾಗಿಸ್ತಿದ್ಯ ಅಂತ ನಾನು ಹೇಳಿದ್ರೆ ನನಗೆ ಎಷ್ಟೆಲ್ಲ ಅವಮಾನ ಆಗಲ್ಲ. ನಿನ್ನಿಂದ ನಾನು ಇನ್ನೂ ಎಷ್ಟೆಷ್ಟು ಅವಮಾನಗಳು ಅನುಭವಿಸ್ಬೇಕು. ಶ್ಯಾಮಲಾ, ಹಾಗೆಲ್ಲ ಹೇಳ್ಬೇಡ ಶ್ಯಾಮಲಾ. ನಿನ್ ಭಾವ ಹಾಗೆಲ್ಲ ಮಾಡಿರಲ್ಲ. ಏನಕ್ಕೆ ಅನಗತ್ಯವಾಗಿ ಸಿಟ್ ಮಾಡ್ಕೋತಾ ಇದೀಯ? ಪೊಲೀಸರು ಬಿಟ್ಟೋಗೈತಲ್ಲ. ಇಲ್ ನೋಡು, ಅನಗತ್ಯವಾಗಿ ಈಗೆಲ್ಲ ಮಾತಾಡ್ಬೇಡ ಶ್ಯಾಮಲಾ. ಇಲ್ ನೋಡು, ಭಾವನಿಗೆ ಹಾಗೆಲ್ಲ ಹೇಳ್ಬೇಡ ನೀನು. ಅಯ್ಯೋ ದೇವ್ಡ, ನಾನು ಹೇಳೋದು ಕೇಳ್ ನೀನು. ಏಯ್, ಎಂತ ಮಾತಾಡ್ತಾ ಇದೀಯ ನೀನು? ನೋಡ್ ಶ್ಯಾಮಲಾ, ಮರ್ಯಾದೆ ಕೊಟ್ಟು ಮಾತಾಡು ನೀನು. ಏಯ್, ಹಲೋ ಹಲೋ, ಏನ್ರಿ ನೀವು ಶ್ಯಾಮಲಾ ಅವ್ರ ಕಾರಲ್ಲಿ ಸರ್ ಕಳಿಸಿದ್ರಾ? ಯಾಕೆ ಹೀಗೆ ಕೇಳ್ತಿದ್ಯಾ? ಬೆಂಗಳೂರು ಹೋಗ್ತಿದಾರಲ್ಲ ಅಂತ ಸರ್ಕಿಟ್ಟೆ. ಆಮೇಲೆ ನಾನು ಅದನ್ನೆಲ್ಲ ಅದು ಏನ್ರಿ ಯಾಕಾಗ್ ಮಾಡಿದ್ರಿ? ಅವಳಿಗೆ ಶ್ಯಾಮಲ ಗಂಡ ಬೈದ್ರಂತೆ. ತುಂಬಾ ಕೋಪ ಮಾಡ್ಕೊಂಡು ನನಗೆ ಫೋನ್ ಮಾಡಿದ್ಲು. ಪೊಲೀಸರು ಬೇರೆ ಕಾರ್ನ ಚೆಕ್ ಮಾಡಿದ್ರಂತೆ. ಪೊಲೀಸ್ನವರು ಕಾರ್ ನಿಲ್ಸಿ ಚೆಕ್ ಮಾಡಿದ್ರ? ಹೌದು. ನಿಮಗೆ ಬೇರೆ ಯಾರು ಸಿಗ್ಲಿಲ್ವಾ? ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಇನ್ ಮುಂದೆ ನಿಮ್ ಮನೆಗ್ ಬರಲ್ಲ ಅಂತ ಶ್ಯಾಮಲ ಬಾಯಿಗೆ ಬಂದಾಗ ಬೈದ್ಲು. ನನ್ನಿಂದ ಅದನ್ನ ಕೇಳಲಿಕ್ಕೆ ಆಗ್ಲಿಲ್ಲ. ನಿಮಗೆ ಸರ್ಕ್ ಕಳಿಸ್ಲಿಕ್ಕೆ ಅವಳ ಕಾರೇ ಬೇಕಾಗಿತ್ತಾ? ನಿಮಗೆ ಬುದ್ಧಿ ಗಿದ್ದಿ ಇದೆಯಾ? ಸಾಕ್ ನಿಲ್ಸು. ಈಗೇನಾಯ್ತು? ಪೊಲೀಸ್ನವರು ಕಾರ್ ಚೆಕ್ ಮಾಡಿ ಸರ್ಕ್ ತಗೊಂಡು ಹೋದ್ರಾ? ಇಲ್ವಲ್ಲ, ನಾನು ಸರ್ಕ್ನ ಆಗ್ಲೇ ತೆಗ್ದಿಟ್ಟಿದ್ದೆ. ಏನಾಯ್ತು ನಿಮಗೆ? ಯಾಕೆ ಇಟ್ಟಿದ್ದು? ಅಲ್ಲ, ಆಮೇಲೆ ಯಾಕೆ ತೆಗ್ದ್ರಿ? ಏಯ್, ಒಂದ್ ನಿಮಿಷ ಇರು. ಕಾರಲ್ಲಿ ಸರ್ಕ್ ಇಟ್ಟಿದ್ದು ನಮ್ಮ ಹುಡುಗರಿಗೆ ಮಾತ್ರ ಗೊತ್ತಿತ್ತು. ಬ್ರದರ್ ಮತ್ತು ಶ್ಯಾಮಲ ಗೊತ್ತಿರಲಿಲ್ಲ. ಈ ವಿಷಯ ಪೊಲೀಸ್ನವ್ರಿಗೆ ಹೇಗೆ ಗೊತ್ತಾಯ್ತು? ನಮ್ಮಲ್ಲೇ ಯಾರೋ ಒಬ್ಬ ಪೊಲೀಸ್ನವ್ರಿಗೆ ತಿಳಿಸಿದ್ದಾನೆ ಅನ್ಸುತ್ತೆ. ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ.
ಯಾರು ಅಂತ ಗೊತ್ತಾದ್ರೆ ವಸ್ಕಾಕ್ಬಿಡ್ತೀನಿ. ಮೊದ್ಲು ಶ್ಯಾಮಲಾಗೆ ಫೋನ್ ಮಾಡಿ ನಾವು ಕಾರಲ್ಲಿ ಏನು ಇಟ್ಟಿಲ್ಲ ಅಂತ ಹೇಳಿ. ಅವಳು ತುಂಬಾ ಸಿಟ್ಟಲ್ಲಿದ್ದಾಳೆ. ಬೇಡ ಬೇಡ, ಈಗ ಅವಳಿಗೆ ಫೋನ್ ಮಾಡಿದ್ರೆ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತಾಳೆ. ಬೇಡ. ಏನ್ರಿ ಪೊಲೀಸ್ ಅವರಿಗೆ ಯಾರು ಹೇಳಿರ್ಬೋದು? ಒಂದು ವೇಳೆ ಮೋಹನ್ ಹೇಳಿರ್ಬಹುದಾ? ಇಲ್ಲ ಕಣೆ, ಮೋಹನ ಹೇಳಿರೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಸರ್ಕು ಈಗ ಮೋಹನ್ ಕೈಲಿದೆ. ಬೆಂಗಳೂರಿಗೆ ಅವನೇ ತಗೊಂಡು ಹೋಗ್ತಾ ಇರೋದು. ಏನ್ ಹೇಳ್ತಾ ಇದ್ದೀರಾ? ಅವನು ಕೆಲ್ಸನೇ ಬೇಡ ಅಂತ ಜಗಳ ಮಾಡ್ಕೊಂಡೋದ? ಏಯ್, ಅವನು ಹೋದ್ರೆ ಬಿಟ್ಬಿಡ್ತೀನ? ಅವನು ನನ್ನ ಹುಡ್ಕೊಂಡು ಬಂದಿದ್ದೆ ಕಾಂಪ್ರಮೈಸ್ಗೆ ಅಂತ. ನೀನು ಶ್ಯಾಮಲಾಗೆ ಆಪಲ್ ಜ್ಯೂಸ್ ಕೊಡ್ತಿದ್ದಲ್ಲ, ಆ ಟೈಮಲ್ಲಿ ಕಾರಿಂದ ಸರಕು ತೆಗಿಸ್ದೆ. ಅದನ್ನ ಮೋಹನ್ ಕೈಲಿ ಕೊಟ್ಟು ಬೆಂಗಳೂರು ಕಳಿಸೋದಕ್ಕೆ ಏರ್ಪಾಟ್ ಮಾಡಿದೆ. ಅವನು ಹೇಗೆ ಒಪ್ಕೊಂಡ? ಒಪ್ಲಿಲ್ಲ ಕಣೆ ಅವನು, ನಾನೇ ಒಪ್ಪಿಸ್ದೆ. ಏನೋ ನೋಡ್ಬೇಕು ಅಂತ ಹೇಳಿದಂತೆ, ಏನ್ ವಿಷಯ? ಏಯ್, ಈ ವಿಶ್ವನ್ನ ಟಚ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗತ್ತ ನಿನ್ಗೆ? ಏಯ್, ಈ ವಿಶ್ವ ಮನ್ಸ್ ಮಾಡಿದ್ರೆ ಜಗತ್ತಲ್ಲಿ ನಿನ್ ಸುಳಿವು ಸಿಗಬಾರ್ದು. ಅಣ್ಣ ಪ್ಲೀಸ್ ನನ್ನ ಕ್ಷಮಿಸಿನ ಅಣ್ಣ. ನಾನು ತಿಳಿದೆ ತಪ್ಪು ಮಾಡ್ಬಿಟ್ಟೆ ಅಣ್ಣ. ಅಣ್ಣ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿನ. ಕಾಲ್ಬಿಡು ಲೈರ. ಅಣ್ಣ ನಾನು ಮಾಡಿದ ತಪ್ಪೇ ಅಣ್ಣ. ನಮ್ಮ ಅಪ್ಪಂಗೇನು ಮಾಡಬೇಡಿ ಅಣ್ಣ, ಪ್ಲೀಸ್ ಅಣ್ಣ. ರೇ ಮೋಹನ, ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಏನೋ ಕಾಂಪ್ರಮೈಸ್ಗೆ ಬಂದೀಯಾ? ಅಣ್ಣ ಪ್ಲೀಸ್ ನಮ್ಮ ಅಪ್ಪಂಗೆ ಬಿಡೋದಕ್ಕೆ ಹೇಳಿನ, ಪ್ಲೀಸ್ ಅಣ್ಣ. ಅಣ್ಣ ನೀವು ಹೇಳಿದ್ರೆ ಪೊಲೀಸವ್ರು ಕೇಳ್ತಾರಣ್ಣ. ಅದಕ್ಕೋಸ್ಕರ ಇಲ್ಲಿಗೆ ಬಂದೀಯಾ? ಆಗಲ್ಲ, ನನ್ನಿಂದ ಆಗಲ್ಲ. ಅಣ್ಣ 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 ಪ್ಲೀಸ್ ಅಣ್ಣ, ನೀವು ಮನ್ಸು ಮಾಡಿದ್ರೆ ಆಗುತ್ತಣ್ಣ. ಅಣ್ಣ ಅಪ್ಪನಿಗೇನು ಗೊತ್ತಿಲ್ಲ ಅಣ್ಣ, ನನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಈ ಕೆಲಸ ಬೇಡ ಅಂತ ತೀರ್ಮಾನ ಮಾಡಿದೆ. ಏಯ್, ಅದನ್ನ ನೀನು ಹೇಳಬೇಕಾಗಿತ್ತು. ನಿಮ್ಮಪ್ಪ ಯಾಕೋ ಬಂದ? ಈ ವಿಶ್ವ ಅಂದ್ರೆ ಯಾರು ಅಂದ್ಕೊಂಡಿದ್ಯಾ? ಏಯ್, ಒಂದು ಫೋನ್ ಕಾಲಲ್ಲಿ ನನ್ನ ಬಿಸ್ನೆಸ್ನ ಹಾಳು ಮಾಡ್ತೀನಿ ಅಂತ ನನಗೆ ಸವಾಲಾಗ್ತಾನೆ ಅವನು. ಇವಾಗ ಯಾರೋ ಒಳಗಡೆ ಇರೋದು? ಯಾರೋ ಒಳಗಡೆ ಇರೋದು? ಅಣ್ಣ ಇನ್ನು ಮುಂದೆ ನಿಮ್ಮ ವಿಚಾರದಲ್ಲಿ ಸತ್ಯವಾಗ್ಲೂ ತಲೆ ಹಾಕಲ್ಲ ಅಣ್ಣ. ಅಣ್ಣ ಅಣ್ಣ ಅಪ್ಪನ ಹೇಗಾದ್ರು ಕಾಪಾಡಿಣ ಪ್ಲೀಸ್ ಅಣ್ಣ. ನೋಡೋ ಮೋಹನ, ನನ್ನ ಬಗ್ಗೆ ನಿನಗೆ ಗೊತ್ತು. ನೋಡೋ, ನಿಮ್ಮಪ್ಪನ್ನ ನಾನು ಬಿಡಿಸ್ಬೇಕಂದ್ರೆ ನಾನು ಹೇಳೋ ಮಾತನ್ನ ನೀನು ಕೇಳಬೇಕು. ಹೇಳಿ ಅಣ್ಣ, ಏನು ಮಾಡಬೇಕು? ನಾನು ಹೇಳೋ ಜಾಗಕ್ಕೆ ಸರಕು ತಗೊಂಡು ಹೋಗ್ಬೇಕು. ಯೋಚನೆ ಮಾಡಬೇಡ. ಯೋಚನೆ ಮಾಡಿದ್ರೆ ನಿಮ್ಮ ಅಪ್ಪನ್ನ ಬಿಡ್ಸಕ್ಕಾಗಲ್ಲ. ಅಣ್ಣ ಸರಕು ನನ್ನ ಕೈಲಿ ಕಳಿಸಿ ನನ್ನಿಂದನೇ ಪೊಲೀಸ್ ಕಳಿಸಿದ್ರೆ? ಏಯ್, ಸಂಶಯ ಪಡ್ತಾ ಇದೀಯ ನೀನು? ಈ ವಿಶ್ವ ಸೇರ್ ತಿರ್ಸ್ಕೋತಾನೆ, ಆದ್ರೆ ನಂಬಿಕೆ ದ್ರೋಹ ಮಾಡೋನಲ್ಲ, ನಿನಗೂ ಗೊತ್ತು. ಸರಿ ಅಣ್ಣ, ಸರಕೆಲ್ಲಿದೆ? ಸರಿ, ನೀನು ಇಲ್ಲೇ ಇರು, ಕಳಿಸ್ಕೊಡ್ತೀನಿ. ಏಯ್, ಅವನ ಹತ್ರ ಪಾರ್ಸಲ್ಲು, ಪಾರ್ಟಿ ಅಡ್ರೆಸ್ಸು ಎರಡು ಕೊಟ್ಟು ಕಳ್ಸು. ಅಣ್ಣ, ಪೊಲೀಸರ ಹತ್ರ ಹೋದ್ರೆ ಹೋಗಲ್ಲ ಕಣೋ. ಅವನು ಅವ್ರ ಅಪ್ಪನಿಗೋಸ್ಕರ ಮಾಡ್ತಿರೋ ಕೊನೆ ತ್ಯಾಗ ಇದು. ಯಾವುದಕ್ಕೂ ಕಿಶೋರ್ಗೆ ಹೇಳಿ ಕಣ್ಣಿಡ ಕೇಳು. ಅವನ ಕೈ ಚಳಕ ತೋರಿಸಿದ್ರೆ ಆಮೇಲೆ ನೋಡ್ಕೊಳ್ಳೋಣ, ಗೊತ್ತಾಯ್ತಾ? ಸರಿ ಅಣ್ಣ. ಸದ್ಯ ಒಳ್ಳೇದೇ ಆಯ್ತು. ಸರ್ಕು ಮೋಹನ್ ಕೈಯಲ್ಲಿ ಕಳಿಸಿದ್ರಿ. ಕಾರಲ್ಲೇ ಇದ್ದಿದ್ರೆ ಏನಾಗ್ತಾ ಇತ್ತು? ಏಯ್ ಶಿವ, ಅಣ್ಣ ಬಂದೇಣ. ಶಿವ ಬಾಯ್ಲಿ. ಏ ಶಿವ,
ಹೇಳಿ ಅಣ್ಣ. ಅವನ ಮೇಲೆ ನನಗೆ ಡೌಟ್ ಇದೆ. ಹುಡುಗರನ್ನ ಬಿಟ್ಟು ಫಾಲೋ ಮಾಡಕ್ಕೆ ಹೇಳು. ತಿರುಗಬೇಡ. ಸರಿ ಅಣ್ಣ. ಕಿಶೋರ್ ಕಾಲ್ ಮಾಡಿದ್ನಾ? ಮಾಡಿದಣ್ಣ. ಮೋನನ್ನ ಫಾಲೋ ಮಾಡ್ತಿದ್ದಾನಂತೆ. ಕಾಲ್ ಮಾಡಕ್ಕೆ ಹೇಳ. ನಾನು ಮಾತಾಡ್ತೀನಿ, ನೀನು ಹೋಗು. ಸರಿ ಅಣ್ಣ. ಲೀಲಾ, ಕಾಫಿ ತಗೊಂಡ್ ಬಾ. ಸರಿ ರೀ. ಹಲೋ ಕಿಶೋರ್, ನಾನು ವಿಶ್ವ. ಹೇಳಿ ಅಣ್ಣ. ಅವನು ಗೊತ್ತಿಲ್ದಿರೋ ಹಾಗೆ ಫಾಲೋ ಮಾಡ್ತಿದ್ಯಾ ತಾನೆ? ನಾನು 4 ಸೀಟ್ ಹಿಂದೆ ಕೂತಿದ್ದೀನಿ ಅಣ್ಣ. ಫೋನ್ ಮುಟ್ಟೋದು, ಸರಕು ಎತ್ಕೊಳ್ಳೋದು, ಈ ಥರ ಸಂಶಯ ಬರೋ ಥರ ಏನೂ ನಡ್ಕೋತಾ ಇಲ್ಲ ತಾನೆ ಅವನು? ಅಣ್ಣ ಅವನು ಯಾರಿಗೂ ಫೋನ್ ಮಾಡಿಲ್ಲ, ಸುಮ್ಮನೆ ಇದ್ದಾನೆ ಅಣ್ಣ. ಅದೇ ಸ್ವಲ್ಪ ಟೆನ್ಷನ್ ಇದ್ದಾನೆ ಅಣ್ಣ. ಆಗಿರ್ತಾನೆ. ಸರಕು ತಗೊಳ್ದೆ ತುಂಬ ದಿನ ಆಯ್ತಲ್ಲ, ಅದಕ್ಕೆ. ಇರಲಿ ನೋಡು, ಏನಾದರೂ ತೊಂದರೆ ಆದರೆ ನಾನು ಫೋನ್ ಮಾಡು. ಓಕೆ ಅಣ್ಣ, ಆಮೇಲೆ ಮಾಡ್ತೀನಿ ಅಣ್ಣ. ನೋಡ್ತಿದ್ಯಾ? ನಿನ್ನ ಹೆಂಡತಿ ಮಕ್ಕಳು ತಪ್ಪಿಸ್ಕೊಂಡ್ರು ಅಂತ ಸಂತೋಷ ಪಡ್ತಾ ಇದ್ಯಾ? ಅವ್ರೆಲ್ಲೂ ಹೋಗಕ್ಕಾಗಲ್ಲ, ಇನ್ ಸ್ವಲ್ಪ ಹೊತ್ತೆಲ್ಲ ಸಿಗ್ತಾರೆ ಅವರು. ಏಯ್, ಏನು ಬಾಯ್ ಬಿಡು. ಏಯ್, ಏನೋ ದೊಡ್ಡ ಸ್ವಾತಂತ್ರ್ಯ ಮಾತಾಡ್ತೀಯಲ್ಲ. ಆಸ್ಪತ್ರೆಗೆ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರಿಬ್ರು ತಪ್ಪಿಸ್ಕೊಂಡಿದ್ದಾರೆ ಅಂದ್ಮೇಲೆ ಅವ್ರಿಬ್ರು ತಪ್ಪು ಮಾಡಿದ್ದಾರೆ ಅಂತ ತಾನೇ ಅರ್ಥ? ಸರ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಸರ್. ಅವರಾಗೆ ಬಂದು ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಇವನ್ನ ಕೊಂದು ಬಿಸಾಕೋಣ ಸರ್. ಇವನ್ ಬಾಡಿ ನೋಡಕ್ಕಾದ್ರೂ ಅವ್ರು ಬಂದೇ ಬರ್ತಾರ ಸರ್. ನಿನ್ನಿಂದ ಸತ್ಯ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಏನು ಏನಾದ್ರೂ ಡೀಟೇಲ್ಸ್ ಹೇಳದ್ನಾ? ಇಲ್ಲ ಸರ್, ಬಾಯಿನೇ ಬಿಡ್ತಾ ಇಲ್ಲ. ಇವನು ಹೆಂಡತಿ ಮಕ್ಕಳನ್ನ ಹುಡ್ಕೊಂಡು ಹೋಗಿದ್ರಲ್ಲ, ಸಿಕ್ಕಿದ್ರಾ? ರಾಂಗ್ ಇನ್ಫಾರ್ಮೇಶನ್ ಸರ್. ಆಸ್ಪತ್ರೆನಲ್ಲಿ ಇರ್ಲಿಲ್ಲ, ಹುಡುಕ್ತಾ ಇದ್ವಿ ಸರ್. ಏನಯ್ಯ, ಡೀಸೆಂಟ್ ಆಗಿ ವಿಚಾರಿಸಿದ್ರೆ ಕೋಆಪರೇಟ್ ಮಾಡಲ್ವಾ? ಕೋರ್ಟಿಗೆ ಕರ್ಕೊಂಡು ಹೋಗಿ ರಿಮೈಂಡ್ ಅಲ್ಲಿ ಇಟ್ವಿ ಅಂತ ಇಟ್ಕೋ. ಆಮೇಲೆ ನಾವು ಕೊಡೋ ಟ್ರೀಟ್ಮೆಂಟ್ ನ ನಿನ್ನಿಂದ ತಡ್ಕೊಳಕ್ಕಾಗಲ್ಲ. ಹುಷಾರ್. ಸರ್, ಚೆನ್ನಯ್ಯ ವಿಶ್ವ ಅಂತ ಯಾರ್ಯಾರ್ದೋ ಹೆಸರು ಹೇಳಿ ಕೇಸ್ನ ಡೈವರ್ಟ್ ಮಾಡಕ್ ನೋಡ್ತಾ ಇದ್ದೇನೆ ಸರ್. ಸತ್ಯ ಬಾಯ್ ಬಿಡಲ್ಲ. ಅರವಿಂದ್ ಸರ್, ಇದೇ ಫಸ್ಟ್ ಅಟೆಂಪ್ಟಾ ಇಲ್ಲ ಮೊದಲೇ ಅರೆಸ್ಟ್ ಆಗಿದ್ನಾ? ಇವಾಗಷ್ಟೇ ಅರೆಸ್ಟ್ ಆಗಿದ್ದಾನೆ ಸರ್. ಸ್ಕೂಲು ಕಾಲೇಜು ಅಂತ ವರ್ಕಿಂಗ್ ಪ್ಲೇಸ್ ತುಂಬಾ ಇದೆ ಸರ್. ಇಡೀ ಕುಟುಂಬನೇ ಗಾಂಜಾ ವ್ಯಾಪಾರ ಮಾಡ್ತಿದೆ ಸರ್. ಎವಿಡೆನ್ಸ್ ಇಲ್ಲದೆ ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಸರ್. ನೋಡಯ್ಯ, ಬಾಯಿ ಬಿಡದೆ ಇದ್ರೆ ತಪ್ಸ್ಕೋಬಹುದು ಅನ್ಕೋಬೇಡ. ಪರ್ಮನೆಂಟ್ ಆಗಿ ಮೂಗನ್ ಮಾಡ್ಬಿಡ್ತೀವಿ. ಕೋರ್ಟ್ ಹೋಗಕ್ ಮೊದ್ಲು ಎಲ್ಲ ಒಪ್ಕೊಂಬಿಡು. ನನಗ್ ಸಿಟ್ಟು ಬರ್ಸ್ಬೇಡ. ಅರವಿಂದ್ ಸರ್, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ರಿ. ಸತ್ಯ ತಂತಾನಾಗೆ ಹೊರಗೆ ಬರುತ್ತೆ. ಬೇಗ ರಿಮೈಂಡಿಗೆ ತಗೊಂಡೋಗಿ. ಎಸ್ ಸರ್. ಸರ್ 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 ನಡೆಯೋ, ನಡೆಯೋ ಒಳಗಡೆ, ನಡೆಯೋ. ದಯವಿಟ್ಟು ಹೊರಗೆ ಸರ್. ಸರ್, ನಡೆಯೋ, ಬಾಯ್ ಬಿಡು. ಸರ್, ಸರ್, ಬಾಯ್ ಬಿಟ್ಟೆ ಸರ್. ಸಾಯಿಸ್ಬಿಡ್ತೀನಿ ನಿನ್ನ. ಸುಳ್ಳು ಹೇಳ್ತಾರೋ? ಬಾಯ್ ಬಿಡಲೇ. ಏಯ್. SP ಅವ್ರನ್ನ ನೋಡ್ಬೇಕಾಗಿತ್ತು. ಅವ್ರು ಒಳಗಡೆ ಇದ್ದಾರೆ ಸರ್. ಇನ್ನೂ ಏನು ಬಾಯ್ ಬಿಟ್ಟಿಲ್ಲ ಸರ್. ವಿಚಾರಣೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸರಿ ಸರ್. ಓಕೆ ಸರ್. ಹಲೋ ಸರ್. ಓ ಬಾರೋ. ಹಲೋ ಲಕ್ಷ್ಮಣ್, ನೀನೇನೋ ಇಲ್ಲಿ? ಈ ಪ್ರಶ್ನೆನ ನಾನ್ ನಿನ್ನನ್ ಕೇಳ್ಬೇಕು. ಅಲ್ಲ, ಟ್ರಾನ್ಸ್ಫರ್ ಆಗಿ ಇಲ್ಲಿ ತನಕ ಬಂದಿದ್ಯಾ, ಒಂದ್ ಫೋನ್ ಮಾಡಬಾರ್ದೇನೋ? ಹಾಗೇನಿಲ್ಲಪ್ಪ, ನನ್ನ ಕೆಲಸದ ವಿಷಯ ನಿನಗೆ ಗೊತ್ತಲ್ಲ. ನಾನೇ ಇಲ್ಲಿ ಎಷ್ಟು ದಿನ ಇರ್ತೀನೋ ನನಗೆ ಗೊತ್ತಿಲ್ಲ. ದುಡ್ಡಿರೋರ್ಗೆ ದೊಡ್ಡವ್ರಿಗೆ ಹಿಡಿಸ್ತಿಲ್ಲ ಅಂದ್ರೆ ನಾಳೆನೆ ಬೇರೆ ಊರು. ಅದು ಸರಿ,
ನೋಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ಯಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಹಲೋ ಡಾಕ್ಟ್ರೇ, ನೋಡಿದ ತಕ್ಷಣ ಪೇಷಂಟ್ ನ ಮಾತಾಡ್ಸೋರ್ ತರ ಮಾತಾಡ್ಸ್ಬೇಡಿ. ನೋಡ್ದವ್ರೆಲ್ಲ ಪೇಷಂಟ್ ತರನೇ ಕಾಣಿಸ್ತಾರಲ್ಲ ನಿನ್ಗೆ. ಅಲ್ವೋ, ಮಾತಿಗೆ ಅಂತ ಹೇಗಿದ್ಯಾ ಅಂತ ಕೇಳಿದ್ರೆ ಏನೋ ದೊಡ್ಡ ಅಪರಾಧ ಮಾಡ್ದವನ ಹಾಗೆ ನನ್ನೇ ಪ್ರಶ್ನೆ ಕೇಳ್ತಿದ್ದೆ.